ನಾತ್ನಳ್ಳಿ ಪಕ್ಕ ನುತ್ತಳ್ಳಿ ಅಂತ ಊರ ಹೆಸರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲ 6-4 ಎಲ್ಲ 6-4. ಎಂದಿಲಿಪ್ಪ ನಿಮ್ಗೆ ಶುಗರ್ ಇದೆ ತಾನೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ಹೇಳ್ತಾರೆ. ಬಾ ಬ್ರೋ ನೋಡು ಹೆಂಗಿದೆ ಅಣ್ಣ. ಇಲ್ಲೊಂದ್ ಬರ್ದಿದ್ರೆ ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ. ಹುಡುಗಿರ ಮಾತ್ರ ನಂಬರ್ದು. ಒಂದ್ 10,000 ಮನೆಗೆ 10,000 ತಂದಿದ್ದೀರ, ತಿನ್ನಕ್ಕೆ 10,000 ತಂದಿದ್ದೀರಾ? ಮಾಡ್ಕೊಂಡ್ ಬಂದಿರೋದು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಲಿಕ್ಕ ಹಾಕ್ಬೋದು ಅನ್ಕೊಂತೀನಿ. ಹಾಕ್ಬಿಟ್ರು ಸ್ಮೆಲ್ ಮಾಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೆನ್ನೆ ತಾನೇ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಇವತ್ತು ನಾವು ಎಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಬಸವನಗುಡಿ ನ್ಯಾಷನಲ್ ಕಾಲೇಜು. ನಮ್ಮ ಕ್ಯಾಮ್ರಾಮ್ಯಾನು ಚಿಂಟು ಗೊತ್ತಿರುತ್ತೆ ಎಲ್ಲರಿಗೂ. ಮತ್ತೆ ಮಣಿ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ, ಸೊ ಅದಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಎಲ್ಲಣ್ಣ ಕರ್ಕೊಂಡ್ ಬಂದಿರೋದು ನೀನು? ಎಲ್ಲಿ ಕರ್ಕೊಂಡ್ ಬಂದಿರೋದು? ಲೊಕೇಶನ್ಗೆ. ಯಾವ ಲೊಕೇಶನ್? ಬಸವನಗುಡಿ. ಎಂತಕ್ಕೆ? ಏನಕ್ಕೆ ಅಂದ್ರೆ ಹುಡುಗಿರು ನೋಡಕ್ಕೆ. ಅಲ್ಲ ಇಲ್ಲೇನೋ ನೋಡಕ್ಕೆ ಲೊಕೇಶನ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಕೇಳಿದೆ ಏನ್ ಕರ್ಕೊಂಡ್ ಬಂದಿದ್ಯಾ ಅಂತ. ಒಂದು ಹುಡುಗಿಯರು ನೋಡಕ್ಕಲ್ಲ, ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಇನ್ನೊಂದ್ 2 ದಿನ ಕಾಯ್ದಿದ್ರೆ ನಮ್ಮ ರೂಪನಗರ ದಿನಲ್ಲೇ ಜಾತ್ರೆ ಅಪ್ಪ, ಅಲ್ಲೇ ತಿನ್ಬೋದಾಗಿತ್ತು. ಮ್ಯಾಂಗೋ ಫೆಸ್ಟಿವಲ್ ವರ್ಷಕ್ಕೊಂದ್ಸರಿ ಬರೋದಲ್ಲ. ಎಲ್ಲಿ ಮಾವಿನಕಾಯಿನೇ ಇಲ್ಲ, ಎಲ್ಲ ಬಟ್ಟೆಗಳು ತಗ್ಲಾಕೈತೆ. ಲುಕ್ಗಳು ಮಾತ್ರ ಭಯಂಕರ ಹಾಕ್ತಾರೆ. ದೇವ್ರುಗಳು ಇರ್ತಾರಲ್ಲ. ಶುಗರ್ಲೆಸ್ ಆಂಟಿ, ನಮ್ಗೆ ಶುಗರ್ ಇಲ್ಲ ಬೇಡ. ಶುಗರ್ ಇದೆ ಅಣ್ಣ ನಿಮಗೆ? ಎಂದಿಲಿಪ್ಪ ನಿಮ್ಗೆ ಶುಗರ್ ಇದೆ ತಾನೆ? ಶುಗರ್ ಇದೆ ಯಾರಿಗೆ? ನಿನ್ಗೆ ಯಾವ ಶುಗರ್ ಹೇಳು? ಅದೇ ಶುಗರ್ ಇದೆ ಅಂತ ಹೇಳಿದಲ್ಲ. ಬ್ರೌನ್ ಶುಗರಾ ನಾರ್ಮಲ್ ಶುಗರ್? ಅದು ಯಾವ್ದು ಚೆಕ್ ಮಾಡಿ 120 ಆಗ್ಬಿಟ್ಟಿದೆ ಶುಗರ್ ಅಂತ ಹೇಳಿದೆ. ಬಾಡಿಲಿ ಇರೋದಾ ಆಚೆ ಇರೋದಾ? ಇಲ್ಲ ಒಳಗಡೆ, ಬಾಡಿ ಒಳಗಡೆ ಇರೋದು ಅಂತ ಹೇಳಿದಲ್ಲ. ಅಣ್ಣ ಲುಕ್ಕೆ ಬೇರೆ. ಬರೀ ಚಾಟ್ಸು. ಅದು 38 ಬಾಲ್ಗೆ 103. ಏನ್ ಎಲ್ಲ 6-4 ಎಲ್ಲ 6-4. ನೋಡಿದ್ರಲ್ಲ, ಇವರೆಲ್ಲ IPL ಅಲ್ಲಿ ಪ್ಲೇಯರ್ಸ್. ಇವರೆಲ್ಲ ಯಾರ್ಯಾರು ಹೆಂಗೆ ನೋಡಿತಾರೆ ನೋಡಿ. ಇವ್ರೊಂದು ಲಾಗ್ ಮಾಡ್ತಾ ಇದಾರೆ. ವೆರಿ ನೈಸ್, ವೆರಿ ನೈಸ್. ದಿಲೀಪ ಅವ್ಳು ಚೈಕ್ ಆಗೋದು. ನಾವು ಒಂದು ಹಾಕ್ಬಿಟ್ಟು ಬರೋಣ. ಎಲ್ಲಿ ಹೋಗ್ತಾ ಇದ್ದ ದಿಲೀಪ? ತಗೊಂಡ ಸೆಲ್ಫಿ ಸಾಕಾಯ್ತು ಕೇಳಿಸ್ಕೊಂಡು. ಇನ್ನೇ ವಾಕ್ ಹಾಕ್ಬಿಟ್ಟು ಬಂದೆ. ಅಣ್ಣ ಏನಣ್ಣ ನಾವು ಇಲ್ಲೇ ಒಂದು ರೌಂಡ್ ಹೊಡಿತೀವಿ. ಅದೇ ನೀನ್ ಎಲ್ಲಿ ಹೋಗ್ತಾ ಇದೆಯಾ ಅಂತ ಗೊತ್ತಾಗಿಲ್ಲಪ್ಪ. ಸರಿ ಅಣ್ಣ ಬರೋದಾ? ಆರಾಮಾಗಿ ನೋಡಿ. ಪಾಸ್ತಾ ಇದೆ ಅಂತೆ ದಿಲೀಪ. ಪಾಸ್ತಾ ಈ ಕಡೆ ಬಾ. ಮಾವಿನಕಾಯಿ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ಎಲ್ಲ ದೂರ ಇಕ್ಕವ್ರೆ, ಎಲ್ಲ ಬೇರೆ ಬೇರೆ ಇಕ್ಕವ್ರೆ. ಮಸಾಲಾ ಕೌಂಟರ್. ಎಕ್ಸ್ಕ್ಯೂಸ್ ಮೀ, ಸಾರಿ, ಸೈಡ್ ಎಕ್ಸ್ಕ್ಯೂಸ್ ಮೀ. ಇದು ಮ್ಯಾಂಗೋ ಜಿಲೇಬಿ. ಎಷ್ಟು ದೊಡ್ಡದಾಗ? ಜಿಲೇಬಿ ಪಕೋಡ, ಜಿಲೇಬಿ ಕೌಂಟರ್. ಮ್ಯಾಂಗೋ ಐಸ್ ಕ್ರೀಮ್ ಅಲ್ಲಿದೆ. ನೋಡಿ ಲಿಕ್ಕ ಹಾಕ್ಬೋದು ಅನ್ಕೊಂತೀನಿ. ಹಾಕ್ಬಿಟ್ರು ಮ್ಯಾಂಗೋ ದೋಸೆ. ದಿಲೀಪ ಸ್ಮೈಲ್ ನೋಡಿದೆ.
ಇದಪ್ಪ ಓಡಿಸ್ತಾ ಇದ್ಯಾ? ಅಕ್ಕ ನಿಮ್ದು ಹಿಡಿದೆಯಲ್ಲ ಬನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಂಗೋ ಸ್ಯಾಂಡ್ವಿಚ್. ದಿಲೀಪ ಏನ್ ತಿಂದ್ಯಾ ಚಿಂಟು? ನನ್ಗೆ ಮ್ಯಾಂಗೋ ಐಸ್ ಕ್ರೀಮ್. ಪಾನ್ಕ ಪಾರ್ಕ್ ತರ ಐತೆ ಇಲ್ಲಿಗ್ಲು ಆಚೆ ಬರ್ತವೆ ಎಲ್ಲ ದಿಲೀಪ್ ಅವ್ರ ಫ್ರೆಂಡ್ಸ್ ಅವರು. ಅಯ್ಯೋ ಮಿಸ್ಸಿಂಗ್ ಕೇಸ್. ಕಬಾಬ್ ತಿಂದ್ಯಾ? ಕಬಾಬ್ ಇದೆಯಾ? ವೆಜ್ ಕಬಾಬ್ ಅದು. ಫುಲ್ ಅಂಡೆ ತುಂಬಾ ತುಂಬಿಸಿಟ್ಬಿಟ್ಟಿದ್ದಾರೆ ಜಾಮೂನು. ಯಾರಿಗೆ ಜಾಮೂನು? ಅವ್ರಿಗೆ ಕೊಡಿ, ನಮ್ಮವರೇ. ಸರ್ ಏನ್ ಟೇಸ್ಟ್ ಮಾಡ್ತಾ ಇದ್ದೀರಾ? ಸರ್ ಇವಾಗ ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋ ಸಿಕ್ತಾ? ಮ್ಯಾಂಗೋ ಟೇಸ್ಟ್ ಸಿಗ್ತಿದೆ, ಮ್ಯಾಂಗೋ ಸಿಕ್ಕಿಲ್ಲ. ಮ್ಯಾಂಗೋ ಅಲ್ಲಿ ಇದೆಯಲ್ಲ, ಅಲ್ಲಿ ಅಲ್ಲಿ ಅಲ್ಲೋದ್ರೆ ಅಲ್ಲಿ ಸಿಕ್ಕುತ್ತೆ ಮ್ಯಾಂಗೋ. ನಮ್ಗೆ ಮ್ಯಾಂಗೋ ಬೇಕಾಗಿಲ್ಲ. ಮ್ಯಾಂಗೋದಲ್ಲಿ ಏನೇನು ಅದುಗಳಿದೆ ಅದು ಟ್ರೈ ಮಾಡ್ತಾ ಇದೀರಿ. ಎಲ್ಲಿಂದ ಬಂದಿರೋದು? ನಾರ್ಮಲ್ ಮನೆ ಹತ್ರ ಸಿಗುತ್ತೆ. ನಾರ್ಮಲ್ ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ಇವಾಗ ಆಕ್ಚುಲಿ ನಾವು ಮನೆ ಕಡೆ ಮಾಡ್ಕೊಂಡ್ ಬಂದಿರೋದು. ನಿಯರ್ ಬೈ ಇಲ್ಲೇ ನಮ್ಮ ಮನೆ ಇರೋದು. ನಮ್ ಫ್ರೆಂಡ್ ಕರ್ಕೊಂಡ್ ಬಂದಿರೋದು ಚಿಂಟು ಅಂತ. ಎಲ್ಲಿ ಇವ್ರ ಹೆಸರು ನಾತ್ನಳ್ಳಿ ಪಕ್ಕ ನೂತ್ನಳ್ಳಿ ಅಂತ ಊರ ಹೆಸರು. ಇವ್ರ ಮನೆ ನಾತ್ನಳ್ಳಿ, ನಮ್ಮ ಮನೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತಾ? ಹುಡುಕ್ ನೋಡಿ, ಸಿಕ್ಕಿಲ್ಲ ಅಂದ್ರೆ ನಾವ್ ಲೊಕೇಶನ್ ಕಳಿಸ್ತೀವಿ, ಅವಾಗ ಬಂದ್ಬಿಡಿ. ನಾವು ಕಳ್ಸಿನ ಮಾತ್ರ ಲೊಕೇಶನ್. ನೀವ್ಯಾಕ್ ಬಂದಿರೋದು ಇಲ್ಲಿ? ನೀವ್ಯಾಕ್ ಬಂದಿರೋದಿಲ್ಲ? ನಾವು ಹುಡುಗಿರಿ ನೋಡಕ್ಕೆ. ಹುಡುಗಿರಾ ಮುಂದೆ ಹೋಗಿ ಎಲ್ಲಿದ್ದಾರೆ? ನೀವೇನಕ್ಕೆ ಬಂದಿರೋ ಅಂತ ನನಗೆ ಗೊತ್ತಿಲ್ವಾ? ಐಸ್ ಕ್ರೀಮ್ ತಿನ್ನಕ್ಕೆ ಎಲ್ಲಾನು ಟೇಸ್ಟ್ ಮಾಡ್ಬಿಟ್ಟು ಐಸ್ ಕ್ರೀಮ್ ನಮ್ಮ ಮನೆ ಪಕ್ಕದಲ್ಲಿ ಮಾವಿನಕಾಯಿಂದ ಏನೇನೋ ವೆರೈಟಿ ಅಲ್ಲಿ ಮಾಡ್ತಿದ್ದಾರೆ. ಹೋಗಿ ಚೆಕ್ ಮಾಡ್ರಿ ಅಂದ್ರು. ಒಂದ್ 10,000 ಮನೆಗೆ 10,000 ತಂದಿದ್ದೀರಾ? ತಿನ್ನಕ್ಕೆ 10,000 ತಂದಿದ್ದೀರಾ? ಮಾಡ್ಕೊಂಡ್ ಬಂದ್ವಿ. ಕಳ್ತನ ಮಾಡ್ಕೊಂಡ್ ಬಂದಿರಾ? 5,000 ಶೇರಿಂಗ್. ಏನ್ 5,000 ನಮ್ಮ 5,000 ಇಬ್ರು ಇವಾಗ ಎಲ್ಲ ಒಂದೊಂದು ಟೇಸ್ಟ್ ಮಾಡ್ತಾ ಇದ್ರಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಮಸಾಲೆ ದೋಸೆ ಇದೆ. ಮಸಾಲೆ 5,000 ಏನೇನ್ ತಿಂತೀರಾ? ಏನೋ ಇಲ್ಲಿ ಒಂದೊಂದ್ ರೇಟು 100-200 ರೂಪಾಯಿ ಅಂದ್ರು ಮನೆ ಹತ್ರ. ಇನ್ನೊಂದ್ 10 ತಿಂದ್ರೆ ಅಲ್ಲಿ 1,000 ರೂಪಾಯಿ ಆಗ್ಬಿಡುತ್ತೆ. ಆಮೇಲೆ ಅದೇ ಇದನ್ನ ತಿಂದು ಒಂದ್ 4-5 ಸಾವಿರ ಆಗುತ್ತೆ. ನೀವೇನಂತ ತಿನ್ರಿ? ಐಸ್ ಕ್ರೀಮ್ ನೀವೇ ಕೊಡ್ಸೋದು ಅದು? ಅಷ್ಟೇ ನಾವೇ ಕೊಟ್ಟು 10,000 ತಗೊಂಡ್ ಐಸ್ ಕ್ರೀಮ್ ಇಸ್ಕೊಂಡಿರೋ ಮರ್ಯಾದಿಲ್ಲ ನಮ್ಗೆ. 40 ಆಗ್ಲಿ 140 ಆಗ್ಲಿ ಇಸ್ಕೊಡ್ತೀವಿ. 40 ರೂಪಾಯಿ ಮಾಡಿ ಇಸ್ಕೊಡ್ತೀನಿ. ಏನ್ ಟಿಪ್ಸಾ? ಟಿಪ್ಸು